ಭಯೋತ್ಪಾದನೆ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದಲ್ಲಿ ಕ್ಯಾಂಪ್ಗಳನ್ನು ಮಾಡಿಕೊಂಡಿರುವಂತಹ ಭಯೋತ್ಪಾದಕರ ಎದೆಯಲ್ಲಿ ಭಾರತ ಈಗ ಭಯವನ್ನ ಬಿತ್ತಿದೆ. ಉಗ್ರ ಮಸೂದ್ ಅಜರ್ ಕುಟುಂಬದ 10 ಮಂದಿಯನ್ನ ಈ ದಾಳಿಯಲ್ಲಿ ಹತ್ಯೆಗೈಯಲಾಗಿದೆ. ಮಸೂದ್ ಕುಟುಂಬವನ್ನ ಹೊಡೆದುರುಳಿಸಿದೆ ಭಾರತದ ಸೇನೆ. ಮಸೂದ್ ಕುಟುಂಬದ 10 ಮಂದಿ ಮತ್ತೆ 4 ಆಪ್ತರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ನನ್ನ ಕುಟುಂಬದ 10 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸ್ವತಃ ಮಸೂದ್ ಹೇಳ್ಕೊಂಡಿದ್ದಾನೆ. ಈತ JEMನ ಮುಖ್ಯಸ್ಥ ಮಸೂದ್ ಅಜರ್ ಈ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾನೆ. 2001ರ ಭಾರತದ ಪಾರ್ಲಿಮೆಂಟ್ ದಾಳಿಯ ಮಾಸ್ಟರ್ ಮೈಂಡ್ ಈತ. ಅದಾದ್ಮೇಲೆ ಕಾಶ್ಮೀರಕ್ಕೆ ಈತ ಬಂದಿದ್ದಾಗ ಈತನನ್ನ ಹೆಡೆಮುರಿ ಕಟ್ಟಲಾಗಿತ್ತು. ಭಾರತದ ಜೈಲಿನಲ್ಲಿದ್ದ ಈತ. ಆದರೆ ಅದಾದ್ಮೇಲೆ ವಿಮಾನವೊಂದನ್ನ ಹೈಜಾಕ್ ಮಾಡಿ ಈತನನ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ಅಷ್ಟು ಜನರನ್ನ ಒತ್ತೆಯಾಳಾಗಿಟ್ಕೊಂಡಿದ್ದಂತಹ ಭಾರತೀಯರನ್ನ ಕೊಲ್ಲಬೇಕಾಗತ್ತೆ ಅಂತ ಹೇಳಿ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈತನನ್ನ ರಿಲೀಸ್ ಮಾಡಿಸ್ಕೊಂಡು ಪಾಕಿಸ್ತಾನಕ್ಕೆ ಓಡ್ ಹೋಗಿದ್ರು. ಅಲ್ಲಿಂದ ಕುಳಿತುಕೊಂಡು ಮತ್ತೆ ಈತ ನಿರಂತರವಾಗಿ ಭಾರತದ ವಿರುದ್ಧ ಈ ರೀತಿ ಉಗ್ರ ದಾಳಿಗಳಿಗೆ ಸ್ಕೆಚ್ ರೂಪಿಸ್ತಾ ಇದ್ದ. ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ತಾ ಇದ್ದ. ಭಾರತದಲ್ಲಿ ನಡೀತಾ ಇದ್ದಂತಹ ಉಗ್ರ ದಾಳಿಗಳಲ್ಲಿ ಈತನ ಪಾತ್ರ ಬಹಳ ದೊಡ್ಡದಿತ್ತು. ಪಹಲ್ಗಾಮ್ನಲ್ಲಿ ಏನು ಕುಟುಂಬಸ್ಥರ ಎದುರಿಗೆ ಪುರುಷರನ್ನ ಹೊಡೆದಾಕಿದ್ರು, ಹೆಂಡತಿ ಮಕ್ಕಳ ಎದುರಿಗೆ, ಅದೇ ರೀತಿ ಈಗ ಈ ಉಗ್ರನ ಕುಟುಂಬಸ್ಥರು 10 ಜನ ಈ ಭಾರತದ ಸೇನೆಯ ಈ ದಾಳಿಯಲ್ಲಿ ಉಡೀಸಾಗಿದ್ದಾರೆ. ಈಗ ಅವನಿಗೆ ಗೊತ್ತಾಗಬೇಕು ನೋವು ಅಂದ್ರೆ ಏನು, ಕುಟುಂಬಸ್ಥರನ್ನ ಕಳ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ಅಂತ. ದೇಹಗಳು ಸಿಗಬಾರ್ದು. ಆಗ ನೋಡ್ಬೇಕು ಅಂದ್ರೆ ಇಂಥ ಕ್ರೂರ ಕೃತ್ಯ ಎಸಗಿ ಎಷ್ಟೋ ಕುಟುಂಬಗಳ, ದೇಶಗಳ ಕಣ್ಣೀರಿಗೆ, ಹತಾಶೆಗೆ, ನೋವಿಗೆ ಕಾರಣ ಆದಂಥ ಇಂಥ ಉಗ್ರರ ಕುಟುಂಬಗಳಿಗೆ, ಉಗ್ರರಿಗೆ ಇಂಥದ್ದೇ ಪರಿಸ್ಥಿತಿ ಬರಬೇಕು. ಕನಿಷ್ಠ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಆ ಮೃತದೇಹನೂ ಸಿಗಬಾರ್ದು. ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರ್ಬೇಕು ಮಿಸೈಲ್ ದಾಳಿಯಲ್ಲಿ. ಹಾಗೆ ಆಗಿರುತ್ತೆ ಬಹುಶಃ. 10 ಜನ ಕುಟುಂಬಸ್ಥರು, 4 ಜನ ಆಪ್ತರು, ಒಟ್ಟು 14 ಮಂದಿಯನ್ನ ತಾನು ಕಳೆದುಕೊಂಡಿದ್ದಾಗಿ ಸ್ವತಃ ಈ ಉಗ್ರ ಮಸೂದ್ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾನೆ. ಅದರ ಹೊರತುಪಡಿಸಿದ್ರೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರತಿಕ್ರಿಯೆ ಆತನಿಂದ ಇಲ್ಲ. ಬದಲಾಗಿ ಈ ದಾಳಿಯಿಂದ ತನ್ನ ಕುಟುಂಬದ 10 ಮಂದಿಯನ್ನ ಕಳೆದುಕೊಂಡಿರೋದಾಗಿ, ಪತ್ನಿ, ಪುತ್ರ, ಸಹೋದರ, ಸಹೋದರಿಯರು, ಒಟ್ಟು 10 ಜನ ಭಾರತದ ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಷ್ಟು ಸಾಕು. ಪ್ರತೀಕಾರ ಅಂದ್ರೆ ಹೇಗಿರಬೇಕು ಅಂದ್ರೆ, ಅಥವಾ ಊಹೆ ಮಾಡ್ಕೊಳ್ಳೋದಕ್ಕೂ ಆಗದ ರೀತಿಯಲ್ಲಿ ಪ್ರತೀಕಾರ ತಗೊಳ್ತೀವಿ ಅಂದ್ರೆ ಅದಕ್ಕೆ ಈಗ ಒಂದು ಅರ್ಥ ಸಿಕ್ಕಂಗೆ ಕಾಣ್ತಾ ಇದೆ. ಇದನ್ನು ಯಾರು ಊಹೆ ಮಾಡಿರಲಿಲ್ಲ. ಐದರ್ ಇಂಡಿಯಾ ಆರ್ ಪಾಕಿಸ್ತಾನ್, ಭಾರತ ಅಥವಾ ಪಾಕಿಸ್ತಾನ, ಯಾರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹೇಗೆ ಕುಟುಂಬಗಳು ಇಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಯ್ತು, ಅದೇ ರೀತಿ ಉಗ್ರನ ಕುಟುಂಬ ಈಗ ಉಡೀಸಾಗಿದೆ. ಆದರೆ ವ್ಯತ್ಯಾಸ ಏನು ಗೊತ್ತಾ, ಭಾರತ ಪಾಕಿಸ್ತಾನದ ಹೇಡಿಗಳ ರೀತಿ ಅವಿತುಕೊಂಡು ಹೋಗಿ ಉಗ್ರವಾದ ಭಯೋತ್ಪಾದನೆ ಮಾಡಿಕೊಂಡು ಈ ದಾಳಿ ನಡೆಸಿ ಓಡ್ ಬಂದಿಲ್ಲ. ನಮ್ಮ ನೆಲದಲ್ಲೇ ನಿಂತ್ಕೊಂಡು ಮಿಸೈಲ್ಗಳನ್ನು ಲಾಂಚ್ ಮಾಡಿ, ಕೋಆರ್ಡಿನೇಟ್ಗಳನ್ನು ಪಕ್ಕಾ ಟ್ರ್ಯಾಕ್ ಮಾಡಿ ಇಲ್ಲೇ ಇದ್ದಾರೆ ಉಗ್ರರು, ಇಲ್ಲೇ ಇದ್ದಾರೆ ಈ ಮಸೂದ್ ಕುಟುಂಬಸ್ಥರು ಅಂತ ಹೇಳಿ ಟಾರ್ಗೆಟ್ ಇಟ್ಟು ಉಡಾಯಿಸಿದೆ ಭಾರತ. ಇಡೀ ವಿಶ್ವದ ಮುಂದೆ ಬಹಿರಂಗವಾಗಿ ಭಾರತ ಈ ಅಟ್ಯಾಕ್ ಅನ್ನು ಮಾಡಿರೋದು. ಆ ಮೂಲಕ ಉಗ್ರರಿಗೆ ಯಾವ ರೀತಿ ಈ ಬಾರಿ ಪ್ರತೀಕಾರದ ರುಚಿ ತೋರಿಸಬೇಕಾಗಿತ್ತೋ, ತಾವು ನಡೆಸಿದಂತಹ ದಾಳಿಯ ಬೆಲೆ ಏನು ತೆರಬೇಕಾಗತ್ತೆ ಅನ್ನೋದನ್ನ ಉಗ್ರರಿಗೆ ಅರ್ಥ ಮಾಡಿಸಿದ ಹಾಗಾಗಿದೆ. 2001ರಲ್ಲೇ ಈತ ಸೆರೆ ಸಿಕ್ಕಾಗಲೇ ಈತನನ್ನ ಭಾರತೀಯ ಸೇನೆ ಭಾಷೆಯಲ್ಲೇ ನಡೆಸ್ಕೊಂಡು ಆತನ ಕತೆ ಅವತ್ತು ಮುಗಿಸಿದ್ದಿದ್ರೆ ಭಾರತ ಒಂದಷ್ಟು ಕಡಿಮೆ ಉಗ್ರರ ದಾಳಿಯನ್ನ ಎದುರು ನೋಡಬಹುದಾಗಿತ್ತೇನೋ. ಆದರೆ ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು. ಅನಿರೀಕ್ಷಿತವಾಗಿ ಆತನನ್ನ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಉಗ್ರಗಾಮಿಗಳು ಭಾರತೀಯರನ್ನ ವಿಮಾನ ಹೈಜಾಕ್ ಮಾಡಿ ಒತ್ತೆಯಾಳುಗಳಾಗಿಸ್ಕೊಂಡಿದ್ರು. ಹೀಗಾಗಿ ಅವತ್ತಿನ ಸಂದರ್ಭದಲ್ಲಿ ಆತನನ್ನ ಬಿಡಬೇಕಾಗಿ ಬಂತು. ಈಗ ಬದುಕಿದ್ದು ಸತ್ತ ಹಂಗೆನೆ ಬದುಕಬೇಕು, ಅಥವಾ ಇನ್ನೊಂದಷ್ಟು ದ್ವೇಷ ಬೆಳೆಸ್ಕೊಂಡು ಅದರಲ್ಲೇ ಕೊನೆಗಾಲದಲ್ಲಿ ಕಾಲ ಕಳಿಬೇಕು, ಅಥವಾ ಭಾರತದ ಕೈಗೆ ಸಿಕ್ಕಿದ್ರೆ ಪ್ರಾಣ ಬಿಡಬೇಕು ಅಷ್ಟೇ. भाई आओ सी ये फाइटर जेट इसमें तो Mister Job, try ela. Kalau terus ela. Ya, buang sini tu lah. Isso é
नहीं भाई, कैजुअलिटी कोई नहीं हुई है। अल्लाह का शुक्र है, सभी ठीक है। बस ये स्कूल है यहाँ पे। Lenho sao que nem lenho. अभी वीडियो क्या जो भी कैसे आ रही है वहां से? अभी वीडियो क्या जो भी वहां से अभी वीडियो क्या जो भी नहीं होगी। Sokolasku nesupilmut yaukun. ಉಗ್ರನ ಬಾಯಲ್ಲಿ ಮಾತುಗಳು ಬರ್ತಾ ಇಲ್ಲ ಅಥವಾ ಏನನ್ನು ಪ್ರತಿಕ್ರಿಯಿಸೋ ಪರಿಸ್ಥಿತಿಯಲ್ಲಿ ಉಗ್ರ ಮಸೂದ್ ಅಜರ್ ಸದ್ಯಕ್ಕಿಲ್ಲ. ನೋಡ್ತಾ ಇದ್ರೆ ಹೇಗೆ ಮುಖ ಮುಚ್ಚಿಕೊಂಡಲ್ಲಿ ಓಡೋಗ್ತಾ ಇದ್ದ ಆತ ಅಂತ. ಹಾಗೆ ಕದ್ದು ಮುಚ್ಚಿ ಮುಖ ಮುಚ್ಚಿಕೊಂಡೇ ಓಡಾಡಬೇಕು. ಇಲ್ಲ ಅಂದರೆ ಈಗ ಕಣ್ಣೆದುರಿಗೆ ಆತ ನೋಡಿದಾನೆ ತನ್ನ ಕುಟುಂಬಸ್ಥರಿಗೆ ಎಂಥ ಪರಿಸ್ಥಿತಿ ಬಂದೊದಗ್ತು ಅಂತ. ಈತ ಮಾಡ್ತಾ ಇದ್ದಂತಹ ಕೆಲಸಗಳಿಗೆ, ಭಯೋತ್ಪಾದನಾ ಕೃತ್ಯಕ್ಕೆ ಈಗ ಇಡೀ ಕುಟುಂಬ ಬೆಲೆ ತೆತ್ತಿದೆ. ಹಂಗಂತ ಅವರೆಲ್ಲ ಏನು ಒಳ್ಳೆ ಜನ ಅಂತ ನಿರೀಕ್ಷೆ ಮಾಡಬೇಕಿಲ್ಲ. ಈಗ 10 ಜನ ಸತ್ತಿದ್ದಾರೆ ಅಂದರೆ ಒಂದಿಬ್ಬರಾದರೂ ಅಂಥವ್ರಿದ್ರೇನೋ. ಆದರೆ ಈತನ ಒಡ ಹುಟ್ಟಿದ ತಪ್ಪಿಗೋ, ಈತನ ಕುಟುಂಬದ ಸದಸ್ಯರಾದ ತಪ್ಪಿಗೋ ಈ ಬೆಲೆ ತೆರಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.